ಮಳೆಯ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿದೆ. ಅದರಲ್ಲೂ ಕೂಡ ಅಂಕೋಲದಲ್ಲಿ ಆಗಿರತಕ್ಕಂತಹ ಒಂದು ಘಟನೆ, ಶಿರೂರಿನ ನದಿಯಲ್ಲಿ ಕೊಚ್ಚಿ ಹೋಗಿದಂತಹ ಗ್ಯಾಸ್ ಟ್ಯಾಂಕರ್, ಸಗಡಗೇರಿಯಲ್ಲಿ ಗ್ಯಾಸ್ ಟ್ಯಾಂಕರ್ನಿಂದ ಅನಿಲ ಸೋರಿಕೆ ಆಗ್ತಾ ಇದೆ ಎಂಬ ವರದಿ. ಯಾಕಂದ್ರೆ ವಾಲ್ ಅನ್ನ ಬಂದ್ ಮಾಡಿದ್ರು ಅನಿಲ ಸೋರಿಕೆ ಆಗದೆ ಇರೋ ಹಾಗೆ, ಆದ್ರೆ ಈಗ ಅನಿಲ ಸೋರಿಕೆ ಆಗ್ತಾ ಇದೆ ಎಂಬ ಸುದ್ದಿ ಬರ್ತಾ ಇದೆ. ಟ್ಯಾಂಕರ್ನಲ್ಲಿದ್ದ 18 ಕ್ವಿಂಟಾಲ್ ಗ್ಯಾಸ್ ಹೊರಕ್ಕೆ ಬರ್ತಾ ಇದೆ. 60% ಗ್ಯಾಸ್ ನದಿ ನೀರಿಗೆ ಮಿಶ್ರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳದಲ್ಲಿ ಬಿಡದೆ ಅಗ್ನಿಶಾಮಕ ಸಿಬ್ಬಂದಿಗಳು, ರಕ್ಷಣಾ ಪಡೆಗಳು ಎಲ್ಲವೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. 34 ಮನೆಗಳನ್ನ ತೆರವುಗೊಳಿಸಿದ್ದಾರೆ ಈಗಾಗಲೇ ಜಿಲ್ಲಾಡಳಿತ. ಆ ನೀರನ್ನ ಯಾರು ಕೂಡ ಸೇವನೆ ಮಾಡಬೇಡಿ, ಬಳಸಬೇಡಿ ಅಂತ ಕೂಡ ಈಗಾಗಲೇ ಸೂಚನೆ ಕೊಡಲಾಗಿತ್ತು. ಈಗ ಈ ನೀರಿನಲ್ಲಿ ಗ್ಯಾಸ್ ಟ್ಯಾಂಕರ್ನ ಅನಿಲ ಸೋರಿಕೆಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆರಂಭದಲ್ಲಿ ಗ್ಯಾಸ್ ಟ್ಯಾಂಕರ್ ಬಿದ್ದ ಕೂಡಲೇ ಅದನ್ನ ಬಂದ್ ಮಾಡುವಂತಹ, ವಾಲ್ ಬಂದ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸೋರಿಕೆ ಆದರೆ ದೊಡ್ಡ ರೀತಿಯ ಅನಾಹುತವೇ ಜರುಗಬಹುದು ಅಂತ ಈಗ ಕ್ರಮೇಣವಾಗಿ ಅನಿಲ ಸೋರಿಕೆಯಾಗಿ ನೀರಿನಲ್ಲಿ ಮಿಶ್ರಣವಾಗಿದೆ ಎಂಬ ವರದಿ ಲಭ್ಯವಾಗ್ತಾ ಇದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ರಕ್ಷಣಾ ಪಡೆಗಳು ಸ್ಥಳದಲ್ಲೇ ಬೀಡು ಬಿಟ್ಟಿವೆ. ಟ್ಯಾಂಕರ್ನಿಂದ ಈಗ ಗ್ಯಾಸನ್ನು ಲೀಕ್ ಮಾಡ್ತಾರೋ ಅಂತ ನಾವು ಸಗಡಗೇರಿ ಭಾಗದಲ್ಲಿದ್ದೀವಿ. ಯಾಕೆಂದರೆ ಇಲ್ಲಿ ಪರ್ಮಿಷನ್ ಕೂಡ ಇಲ್ಲ. ಆ ಭಾಗದಲ್ಲಿ ನೀವು ನೋಡ್ಬೋದು, ಎಲ್ಲ ವಾಹನಗಳನ್ನು ಕೂಡ ಈಗ ಸೇಫ್ಟಿ ದೃಷ್ಟಿಯಿಂದ ಅಗ್ನಿಶಾಮಕ ದಳದವರಿದ್ದಾರೆ. ಈ ಭಾಗದಿಂದ ಎಳೆ ತಂದು ತೆಂಗಿನ ಮರಕ್ಕೆ ಕಟ್ಟಲಾಗಿದೆ. ಅಲ್ಲಿಂದ ಈಗ ಗ್ಯಾಸನ್ನು ಲೀಕ್ ಮಾಡಿ ಬಿಡಲಾಗ್ತಾ ಇದೆ. ಸ್ವಲ್ಪ ಲೀಕೇಜ್ ಆಗಿದ್ದರೂ ಕೂಡ ಸಾಕಷ್ಟು ಅನಾಹುತಗಳಾಗ್ತದೆ. ಹೀಗಾಗಿ ಹಂತ ಹಂತವಾಗಿ ಈಗ ಗ್ಯಾಸನ್ನು ಹೊರಗಡೆ ಬಿಡ್ತಾ ಇರೋವಂಥದ್ದು ನೀವು ನೋಡ್ಬೋದು. ಈ ಭಾಗದ ಸಂಪೂರ್ಣ ಗ್ರಾಮದ ಎಲ್ಲ ಪ್ರದೇಶಗಳಲ್ಲಿ ಏನು ಜನಗಳಿದ್ದರು ಅವ್ರನ್ನೆಲ್ಲರೂ ಹೊರಗಡೆ ಕಳಿಸಿರುವಂಥದ್ದು. 2 ದಿನದಲ್ಲಿ ಈ ಗ್ಯಾಸ್ ಏನಿದೆ ಅದು ಹೊರಗಡೆ ಹೋಗುವಂಥದ್ದು. ತುಂಬ ಅಪಾಯಕಾರಿಯಾದಂಥ ಒಂದು ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು ನೀವು ನೋಡ್ಬೋದು. ಈಗ ಗ್ಯಾಸ್ ಟ್ಯಾಂಕರ್ನಿಂದ ಈಗ ಗ್ಯಾಸ್ ಲೀಕ್ ಮಾಡ್ತಾ ಇರುವಂಥದ್ದು. ಒಂದು ಗಾಳಿಯಲ್ಲಿ ತೇಲಿ ಹೋಗಬೇಕು, ಯಾಕೆಂದರೆ ಈಗ ಮಳೆಯೂ ಇದೆ, ಆಮೇಲೆ ಹೆಚ್ಚಿನ ಒಂದು ಗಾಳಿಯ ಒತ್ತಡವೂ ಇದೆ. ಹೀಗಾಗಿ ಆ ಗ್ಯಾಸನ್ನು ನಿಧಾನವಾಗಿ ನಿಧಾನವಾಗಿ ಬಿಟ್ಟಾಗ ಗ್ಯಾಸ್ ಕೆಳಗ ಭಾಗದಿಂದ ಹೋಗ್ತದೆ. ಏನೇ ಅಪಾಯ ಹೆಚ್ಚಿನ ಪ್ರಮಾಣದ ಆಗೋದಿಲ್ಲ. ಏನೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ. ಆಮೇಲೆ ಆಂಬುಲೆನ್ಸ್ಗಳನ್ನು ತರಲಾಗಿದೆ. 2 ಆಂಬುಲೆನ್ಸ್ಗಳನ್ನು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಂ ಹೂಡಿರುವಂಥದ್ದು. ಅಗ್ನಿಶಾಮಕ ದಳದವರು ಕೂಡ ಈಗ ಮೊಕ್ಕಂ ಹೂಡಿರುವಂಥದ್ದು. ಇಡೀ ಗ್ರಾಮವನ್ನು ಖಾಲಿ ಮಾಡಿರುವಂಥದ್ದು. ಯಾಕಂತಂದರೆ ಈ ಗ್ರಾಮದಲ್ಲಿ ಯಾರಾದರೂ ಅಡುಗೆ ಅಥವಾ ವಿದ್ಯುತ್ತನ್ನು ಉಪಯೋಗಿಸಿದರೂ ಕೂಡ ಕಿಡಿ ಹತ್ತಿ ಬೆಂಕಿ ಹತ್ತುವಂತಹ ಸಾಧ್ಯತೆಗಳಿದ್ದಾವೆ. ಯಾರಿಗೂ ಕೂಡ ಈ ಭಾಗದಲ್ಲಿ ಹೋಗಲಿಕ್ಕೆ ಈಗ ಪರ್ಮಿಷನ್ನ ಕೊಡಲಿಲ್ಲ. ಮುಖ್ಯವಾಗಿ ಮೊಬೈಲನ್ನು ಬಂದ್ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಈಗ ಏನಾದರೂ ಮಾಡಿ ಇವತ್ತು ಗ್ಯಾಸನ್ನು ಹೊರಗಡೆ ಹಾಕಿ ನಂತರದಲ್ಲಿ ಟ್ಯಾಂಕನ್ನು ಖಾಲಿ ಮಾಡಿ ಅದನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಕಾರ್ಯವನ್ನು HP ಕಂಪನಿಯವರು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಈಗ ಸದ್ಯದ ಕಾರ್ಯಾಚರಣೆ ಈಗಾಗಲೇ ಪ್ರಾರಂಭವಾಗಿದ್ದಾವೆ. ಸಿಬ್ಬಂದಿಗಳು ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಅಪಾಯದ ನಡುವೆಯೂ ಕೂಡ ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಗಳು, HP ಕಂಪನಿಯ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೈದ್ಯಕೀಯ ಸಿಬ್ಬಂದಿಗಳು ಕೂಡ ತುರ್ತು ಅಗತ್ಯ ನೆರವಿಗೆ ಸಿದ್ಧರಾಗಿ ನಿಂತಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ದುರಂತ ಆಗದಂತೆ ಈ ಭಾಗದಲ್ಲಿ ಗ್ಯಾಸನ್ನು ಹೊರಗೆ ಲೀಕ್ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.